23 ವರ್ಷ. ಅವನು ಕೂಡ ಸೆಕ್ಯೂರಿಟಿಗೋಸ್ಕರ ಅಲ್ಲಿ ಬಂದಿದ್ದು. ಇಬ್ಬರು ಜೊತೆಗೆ ಸೇರಿ ಅಲ್ಲಿ ಪಾರ್ಟಿ ಮಾಡಿ ವಾಗ್ವಾದ ಆದ ನಂತರ ಇವನು ಸಚಿನ್ ಅನ್ನೋನು ಅವನಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಇವರಿಬ್ಬರಿಗೆ ಅಲ್ಲಿ ಕರ್ಕೊಂಡು ಬಂದಿರುವಂಥದ್ದು ಹನುಮಂತ್ ಅಂತ. ಅವನು ಕೂಡ ಅಲ್ಲಿ ಪಾರ್ಟಿ ಮಾಡಿರ್ತಾನೆ. ಅದ್ರ ಬಗ್ಗೆಯೂ ಕೂಡ ಕೆಲವು ನಮಗೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಏನು ಇವನು ಮೃತನಾಗಿದ್ದಾನೆ ಹನುಮಂತ್ ರವಿಚಂದ್ರ ಅನ್ನೋವನು, ರವಿಚಂದ್ರ ಖೇಡ್ ಅಂತ. ಈ ಕೊಲೆ ಪ್ರಕರಣದಲ್ಲಿ ಇವನ ಸಹೋದ್ಯೋಗಿ ಇನ್ನು ನೈಟ್ ವಾಚ್ಮನಿಗೆ ಬಂದಿದ್ದ ಸಚಿನ್ ಮತ್ತು ಅವನಿಗೆ ಇವರಿಬ್ಬರಿಗೂ ಕರ್ಕೊಂಡು ಬಂದ ಹನುಮಂತ್, ಸಚಿನ್ ಮತ್ತು ಹನುಮಂತ್ ಅನ್ನೋರಿಗೆ ಇಬ್ಬರಿಗೂ ಈಗಾಗಲೇ ಸ್ಟೇಷನ್ ಬಜಾರ್ ಪೊಲೀಸರು ಬಂಧನ ಮಾಡಿದ್ದಾರೆ ಮತ್ತು ಹೆಚ್ಚಿನ ತನಿಖೆಯನ್ನು ನಡೀತಾ ಇದೆ. ಇಲ್ಲಿವರೆಗೆ ತಿಳಿದ ಪ್ರಕಾರ ಏನು ಅವರು ಆ ದಿನ ಫಸ್ಟ್ ಟೈಮ್ ಅಲ್ಲಿ ಸೆಕ್ಯೂರಿಟಿ ವಾಚ್ಮನ್ನಾಗಿ ಕೆಲಸಕ್ಕೆ ಬಂದಿದ್ದರು. ಅದೇ ದಿನ ಅವರಿಬ್ಬರು ಸೇರಿ ಫಸ್ಟ್ ಟೈಮ್ ವಾಚ್ಮನ್ನಾಗಿ ಕೆಲಸ ಮಾಡ್ತಾಯಿದ್ರು ಮತ್ತು ಅವತ್ತು ಕುಡಿಬೇಕಾದ್ರೆ ಏನೋ ವಿಚಾರಕ್ಕೆ ಮಾತಾಡ್ತಾ ಇರಬೇಕಾದ್ರೆ ಇವನು ಅವಾಚ್ಯವಾಗಿ ನಿಂದಿಸಿದ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಇದ್ದ ಒಂದು ರಾಡ್ಲಿಂದ ಹಲ್ಲೆ ಮಾಡಿದ್ದಾನೆ. ಅವನು ಏನು ಕೃತ್ಯಕ್ಕೆ ಉಪಯೋಗಿಸಿದ ಆಯುಧ ಇರ್ಬೋದು ಮತ್ತು ಇವನು ಆ ಸ್ಥಳಕ್ಕೆ ಸಾಗಾಟ ಆಗಬೇಕಾದ್ರೆ ಮತ್ತು ಅಪರಾಧ ಮಾಡಿದ ನಂತರ ಎಸ್ಕೇಪ್ ಆಗಬೇಕಾದ್ರೆ ಈ ಅಪರಾಧ ಬೆಳಕಿಗೆ ಬಂದಿದ್ದೇ ಒಂದು ಇಂಟ್ರೆಸ್ಟಿಂಗ್. ಬೇಸಿಕಲಿ ಏನಾಗಿದೆ, ಅವತ್ತು ಅಪರಾಧ ನಡೆದ ಒಂದು ಬೆಳಗಿನ ಜಾವ 3 ರಿಂದ 4 ಗಂಟೆ ಸುಮಾರಿಗೆ ಗಸ್ತಿನಲ್ಲಿರುವ ನಮ್ಮ ಸಿಬ್ಬಂದಿಯವರಿಗೆ ಇವನು ಅನುಮಾನಾಸ್ಪದವಾಗಿ ಹೊರಡ್ತಾ ಇರಬೇಕಾದ್ರೆ ಇವನಿಗೆ ಕ್ವಶನ್ ಮಾಡಬೇಕಾದ್ರೆ ಇವನ ಹತ್ರ ಏನು ಫುಲ್ ಕುಡಿದ ಅಮಲಿನಲ್ಲಿ ಇರ್ತಾನೆ ಮತ್ತು ಇವನನ್ನು ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಅವನು ಹೇಳ್ತಾನೆ, ಇವನ ಸಹೋದ್ಯೋಗಿ ಒಂದು ಕೊಲೆ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಸ್ಥಳಕ್ಕೆ ಇವನೇ ಕರ್ಕೊಂಡೋಗಿ ತೋರಿಸ್ತಾನೆ. ಏನು ಒಂದು ಸ್ಥಳ ಇತ್ತು ಅಲ್ಲಿ ಕರ್ಕೊಂಡೋಗಿ ಖಚಿತ ಆಗುತ್ತೆ ಇವನು ಅಲ್ಲಿ ರಾಡ್ಲಿಂದ ಹಲ್ಲೆ ಮಾಡಿದ್ದಾನಂತಂದು. ಮತ್ತು ನಂತರ ಅವ್ರ ಮೃತನ ಕುಟುಂಬದವರಿಗೆಲ್ಲ ಕರೆಸಿ ಅವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಂಡು ಏನು 2 ಜನ ಆರೋಪಿಗಳು ಇದರಲ್ಲಿ ಶಾಮೀಲಾಗಿದ್ದರು ಅವರನ್ನು ಬಂಧಿಸಲಾಗಿದೆ. ಏನು ಇವನು ಮೃತನಿದ್ದಾನೆ ರವಿಚಂದ್ರ ಅಂತ, ಎಕ್ಸ್ ಸರ್ವಿಸ್ಮೆನ್, ಇಂಡಿಯನ್ IOCಯಲ್ಲಿ ಪ್ರೈವೇಟ್ ಖಾಸಗಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತು ಇವರಿಗೆ ಜಿಲ್ಲಾಧಿಕಾರಿಯಿಂದ ಒಂದು ಲೈಸೆನ್ಸ್ಡ್ ವೆಪನ್ ಇದೆ, ಪಿಸ್ಟಲ್ ಇದೆ. ಆ ವೆಪನ್ ಇವನು ಸೆಕ್ಯೂರಿಟಿ ಹೋದಾಗ ಅವನು ಕ್ಯಾರಿ ಮಾಡಿದ್ದಾನೆ ಇಟ್ಟು. ಏನು ಆರೋಪಿ ಇದ್ದಾನೆ ಸಚಿನ್, ಇವನಿಗೆ ರಾಡ್ಲಿಂದ ಹಲ್ಲೆ ಮಾಡಿ ಎಲ್ಲಿ ಇವನು ಗಲಾಟೆ ಆಗಬೇಕಾದ್ರೆ ಎಲ್ಲಿ ಪಿಸ್ಟಲಿಂದ ಹೊಡಿತಾನೆ ಅಂಥೇಳಿ ರಾಡ್ಲಿಂದ ಅವನು ಮೃತನಾಗೋರಿಗೆ ಹಲ್ಲೆ ಮಾಡಿದ್ದಾನೆ ಮತ್ತು ಮೃತನಾದ ತಕ್ಷಣ ಮೃತನ ಒಂದು ಪಿಸ್ಟಲ್ ಕೂಡ ಇವನು ಕ್ಯಾರಿ ಮಾಡಿ ಹೋಗ್ತಾ ಇರ್ತಾನೆ. ದ್ವಿಚಕ್ರ ವಾಹನದಲ್ಲಿ ಹೋಗಬೇಕಾದ್ರೆ ನಮ್ಮ ಸ್ಥಳೀಯ ಪೊಲೀಸರು, ಗಸ್ತದಲ್ಲಿರುವ ಪೊಲೀಸರು ಇವನಿಗೆ ಕ್ವಶನ್ ಮಾಡಿದಾಗ ಇವನ ವಶದಲ್ಲಿರೋ ವೆಪನ್ ಕೂಡ ಸಿಕ್ಕಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವನ ಹತ್ರ ಏನು ವೆಪನ್ ಇತ್ತು, ವೆಪನ್ ಕೂಡ ವಶಪಡಿಸ್ಕೊಂಡಿದ್ದಾರೆ. ಏನು ಮೃತನ ವೆಪನ್ ಇತ್ತು, ಪಿಸ್ಟಲ್ಸ್ ಮತ್ತು 2 ಮ್ಯಾಗ್ಝಿನ್ಸ್. ಅದ್ರ ಜೊತೆಗೆ ಇವನು ಕೃತ್ಯಕ್ಕೆ ಬಳಸಿದ ರಾಡ್, ಹಲ್ಲೆ ಮಾಡಲಿಕ್ಕೆ ಏನು ಬಳಸಿದ ವೆಪನ್ ಕೂಡ ವಶಪಡಿಸ್ಕೊಂಡಿದ್ದಾರೆ. 2 ಬೈಕ್ ಅವನು ಶಿಫ್ಟ್ ವೈಸ್ ಇವನೇ ಶಿಫ್ಟ್ ಮಾಡಿದ್ದಾನೆ. ಏನು ಒಂದು ಆರೋಪಿ ಇದ್ದಾನೆ ಸಚಿನ್ ಅಂತ, ಫಸ್ಟ್ ಅವನ ಬೈಕಲ್ಲಿ ಹೋಗ್ತಾನೆ. ನಂತರ ಏನು ಮೃತನ ಒಂದು ದ್ವಿಚಕ್ರ ವಾಹನ ಇದೆ ಅದನ್ನು ಕೂಡ ಅಲ್ಲಿಂದ ಸಾಗಾಟ ಮಾಡಿದ್ದ. 2 ದ್ವಿಚಕ್ರ ವಾಹನಗಳನ್ನು ಕೂಡ ವಶಪಡಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ 2 ಸಲ ಅವನು ಓಡಾಟ ಮಾಡಿದ್ದಾನೆ. ಒಂದು ಇವನೇನು ಕುಡಿದ ಅಮಲಿನಲ್ಲಿದ್ದ, ಹೋಗಬೇಕಾದ್ರೆ ವೆಹಿಕಲ್ ಪಂಕ್ಚರ್ ಆಗಿರುತ್ತೆ, ಒಂದು ತಳ್ಕೊಂಡು ಹೋಗ್ತಾ ಇರ್ತಾನೆ ಮತ್ತು ಅವನು ಹೋಗಬೇಕಾದ್ರೆ ಅವನ ಚಲನವಲನ ಅನುಮಾನಾಸ್ಪದವಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅವನನ್ನು ನಿಲ್ಲಿಸಿ ಪರಿಶೀಲನೆ ಮಾಡಿದಾಗ ಈ ಒಂದು ಕೊಲೆ ಆಗಿರೋದು ಅವನ ಮಾತಿನಿಂದಲೇ ಬೆಳಕಿಗೆ ಬಂದಿರುವಂಥದ್ದು. ಸಚಿನ್ಗೂ ಮತ್ತು ರವಿಚಂದ್ರನಿಗೂ ಹನುಮಂತರನ್ನು ಕೆಲಸಕ್ಕೆ ನೇಮಕ ಮಾಡ್ಕೊಂಡು ಹನುಮಂತ್ಗೆ ಇವರಿಬ್ಬರನ್ನ ಕೆಲಸಕ್ಕೆ ನೇಮಕ ಮಾಡ್ಕೊಂಡು ಅಂತ ಹೇಳಿದ್ರು. ಅದ್ರ ಬಗ್ಗೆ ಈಗ 2 ಜನರ ಹೆಸರು ಆಲ್ರೆಡಿ ಗೊತ್ತಾಗಿದೆ. ಒಬ್ಬನು ಸಮೀರ್ ಅಂತ ದೂರಲ್ಲಿ ಕೊಟ್ಟಿದ್ದಾರೆ. ಸಮೀರ್ ಮತ್ತು ಧನಂಜಯ ಪುರಿ ಅನ್ನೋರ ಮೇಲೆ ಏನು ಮೃತರ ಕುಟುಂಬದವರಿದ್ದಾರೆ ದೂರು ಕೊಟ್ಟಿದ್ದಾರೆ. ಈಗ ಅವರಿಗೂ ಕರೆಸಿ ವಿಚಾರಣೆ ಮಾಡಲಿಕ್ಕೆ ಸ್ಥಳೀಯ ಪೊಲೀಸರಿಗೆ ಸೂಚನೆ ಇದೆ. ಸಿವಿಲ್ ಡಿಸ್ಪ್ಯೂಟಲ್ಲಿ ಇದ್ದಾಗ ನಿಮ್ಗೆ ಗೊತ್ತಿದೆ, ಇಟ್ ಈಸ್ ಓನರ್ಶಿಪ್ ಎಸ್ಟಾಬ್ಲಿಷ್ಮೆಂಟ್ ಆಗೋವರೆಗೂ ಪೊಲೀಸ್ ಏನೂ ಮಾಡ್ಲಿಕ್ಕೆ ಬರಲ್ಲ. ಪೊಲೀಸ್ ಅದರಲ್ಲಿ ಸಿವಿಲ್ ಡಿಸ್ಪ್ಯೂಟಲ್ಲಿ ನ್ಯಾಯಾಲಯದ ಮುಖಾಂತರ ಯಾರು ಪ್ರೊಟೆಕ್ಷನ್ ಕೇಳ್ತಾರೆ ಅವರಿಗೆ ಮಾತ್ರ ನಾವು ಅಧಿಕೃತವಾಗಿ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನ್ಯಾಯಾಲಯದ ಪ್ರಕಾರನೇ ನ್ಯಾಯಾಲಯದ ಮುಖಾಂತರ ಅವರೇನು ಬಗೆಹರಿಸ್ಕೊಂಡು
ಯಾರಿಗೆ ನ್ಯಾಯಾಲಯದ ಪರವಾಗಿ ಆದೇಶ ಆಗುತ್ತೆ ಅವರಿಗೆ ನಾವು ರಕ್ಷಣೆ ಕೊಡುವಂಥ ಜವಾಬ್ದಾರಿ ಇದೆ. ಅದು ವಿವಾದಿತ ಜಾಗ ಅಂತ ಹೇಳಿದ್ರಿ, ಯಾರ್ಯಾರು ದೊಡ್ಡಪಕ್ಕ ಆ ಜಾಗದ ಬಗ್ಗೆ ವಿವಾದ ಐತೆ? ಅದ್ರ ಬಗ್ಗೆ ನಾನು ಈ ಹಂತದಲ್ಲಿ ಹೇಳಲಿಕ್ಕಾಗಲ್ಲ. ಬಟ್ ವಿವಾದಾತ್ಮಕ ಏನಿದ್ದಾರೆ ಎರಡೂ ತಂಡಗಳ ಮೇಲೆ ಪೊಲೀಸ್ ಮುಂಜಾಗ್ರತೆಗಾಗಿ PR ಹಾಕಿದ್ದಾರೆ. ಎರಡೂ ತಂಡಗಳ ಮೇಲೆ PR ಹಾಕಿದ್ದಾರೆ. ದಟ್ ಈಸ್ ಫಾರ್ ಫ್ರಮ್ ಟ್ರೂತ್. ಅದು ಸತ್ಯಕ್ಕೆ ದೂರ ಇದೆ. ಈಗ ಇದೇ ಪ್ರಕರಣದಲ್ಲಿಯೂ ಕೂಡ ಯಾವಾಗ ಇನ್ಸಿಡೆಂಟ್ ಆಗಿದೆ ಇಮಿಡಿಯೇಟ್ ನಮ್ಮವರು ಸ್ಥಳೀಯ ಪೊಲೀಸರು ಆ್ಯಕ್ಷನ್ ತೊಗೊಂಡಿದ್ದಾರೆ. ಥ್ಯಾಂಕ್ ಯು. ಈಗ ನೈಟ್ ಪಾರ್ಟಿ ಮಾಡೋ 3 ಜನ ಇದ್ರು. 3 ಜನ ಇದ್ದರು. 3 ಜನ ಅಲ್ಲೇ ಕೆಲಸ ಮಾಡ್ತಿದ್ರು ಸರ್. ಯಾರು? ಸೆಕ್ಯೂರಿಟಿ ಗಾರ್ಡ್ ಹನುಮಂತ್ ಅನ್ನೋನು ಇವರಿಬ್ಬರಿಗೆ ತರಿಸಿ ಅವತ್ತು ಇಟ್ಟಿದ್ದಾನೆ. ಅವ್ರು ಇಡಬೇಕು ನೇಮಕ ಮಾಡಬೇಕಾದ್ರೆ ಅವತ್ತು ಅವ್ರ ಜೊತೆ ಪಾರ್ಟಿ ಮಾಡಿ ಅವ್ರಿಗೆ ಸೇರಿಸಿದ್ದಾರೆ. ಜಾಗಕ್ಕೆ ಏನು ಸಂಬಂಧ ಸರ್? ಅವರು ಯಾರು ಒಂದು ಸೈಡ್ನವ್ರು ಅವರಿಗೆ ಹೇಳಿದ್ದಾರೆ ಅಲ್ಲಿ ಸೆಕ್ಯೂರಿಟಿಗೆ ಬೇಕಾಗಿದ್ದಾರೆ ಅಂತ. ಅದು ಯಾರು? ಅದೇ ಹೇಳಿದೆ ಅಲ್ಲ ನಾನು 2 ಜನ ಹೆಸರು. ಅಂದರೆ ಇವರು ಹೆಂಗೆ ಪರಿಚಯ ಸರ್ ಹನುಮಂತನಿಗೆ? ಯಾರು? 2 ವರ್ಷದಿಂದ ಪರಿಚಯ ಅಂತ ಹೇಳ್ತಾರೆ. ರವಿಚಂದ್ರನು ಸಚಿನ್ ಇಬ್ಬರು 2 ವರ್ಷದಿಂದ ಪರಿಚಯ. ಯಾಕಂದರೆ ಅವನು ಯಾರು ರವಿಚಂದ್ರನು 4-5 ಜನ ಬಂದರೂ ಅವನು ಫೇಸ್ ಮಾಡುವಂಥ ವ್ಯಕ್ತಿ ಅವನ್ನ ಇದು ಮಾಡಿ ಹೊಡೆದಿದ್ದಾರೆ ಅನ್ನೋಂಥ ಫ್ಯಾಮಿಲಿ ಅವರಲ್ಲಿ ಒಬ್ಬರು ಇಬ್ಬರು. ನಾವು ಅಲ್ಲಿ ಸ್ಥಳದಲ್ಲಿರುವ CCTVನೂ ಪರಿಶೀಲನೆ ಮಾಡಿದ್ದೀವಿ ಮತ್ತು ಕೃತ್ಯ ಏನು ನಡೆದಿದೆ ಅದರ ಅಕ್ಕಪಕ್ಕದ CCTVನೂ ಪರಿಶೀಲನೆ ಮಾಡಿದ್ದೀವಿ. ಈಗ ಪ್ರೀ ಇನ್ಸಿಡೆಂಟ್ ಮತ್ತು ಪೋಸ್ಟ್ ಇನ್ಸಿಡೆಂಟ್ ಯಾರ್ಯಾರ್ದು ಒಡನಾಟ ಇದೆ ಅದ್ರ ಬಗ್ಗೆನೂ ಕೂಡ ನಮ್ಮವ್ರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಆಲ್ಕೋಹಾಲ್ ಇದೆ, ಏನು ಡ್ರಿಂಕ್ಸ್ ಇದೆ, ಅವನ ಹತ್ರನೂ ಇವನು ಎಕ್ಸ್ ಸರ್ವಿಸ್ಮನ್ ಇದ್ದಾನೆ. ಅವನೇ ಕ್ಯಾಂಟೀನಿಂದ ತರಿಸಿರೋ ಬಗ್ಗೆ ಕೆಲವು ಮಾಹಿತಿ ಇದೆ. ಅದ್ರ ಜೊತೆಗೆ ಇವನು ಯಾರು ಹನುಮಂತ್ ಮತ್ತು ಸಚಿನ್ ಬೇರೆ ಕಡೆನೂ ಡ್ರಿಂಕ್ಸ್ ಮಾಡಿ ಬಂದಿರೋದ್ರ ಬಗ್ಗೆನೂ ಮಾಹಿತಿ ಇದೆ. ಅದ್ರ ಬಗ್ಗೆ ಈಗ ಹಂತದಲ್ಲಿ ಹೇಳಲಿಕ್ಕಾಗಲ್ಲ. ಫೋರೆನ್ಸಿಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಂತರ ಹೇಳಿ. ಸಚಿನ್ಗೆ ಮತ್ತೆ ಇಲ್ಲ, ಹನುಮಂತ್ ಮುಖಾಂತರ ಪರಿಚಯ. ಓಕೆ, ಥ್ಯಾಂಕ್ ಯು.